ನಮಸ್ಕಾರ. ನನ್ನ ಹೆಸರು ಬೈರೇಗೌಡ MS ಅಂತ. ನಾನು ಬಾದಾಮಿಯ ಶ್ರೀ ಕಾಳಿದಾಸ ಮಹಾವಿದ್ಯಾಲಯದ ವಿದ್ಯಾರ್ಥಿ. ಇವತ್ತಿನ ಶ್ರೀ ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕ ಪರಿಚಯದ ಪ್ರಯುಕ್ತ ನಾನು ಶ್ರೀ ಸ್ವಾಮಿ ವಿವೇಕಾನಂದರ ಒಂದು ಪ್ರಾಕ್ಟಿಕಲ್ ವೇದಾಂತ ಬುಕ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡೋಕೆ ಕಾತುರನಾಗಿದ್ದೇನೆ. ಜೊತೆಗೆ ಅದರಲ್ಲಿ ಬರುವಂಥ ಎಲ್ಲ ಒಂದು ಏನೇನೆಲ್ಲ ವಿಷಯಗಳನ್ನು ಒಳಗೊಂಡಿದೆ, ಸ್ವಾಮಿ ವಿವೇಕಾನಂದರ ಒಂದು ಆದರ್ಶಗಳನ್ನು ಮತ್ತು ಅವರ ಒಂದು ತತ್ವಗಳನ್ನು ನಾವು ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಮತ್ತು ಈ ಪ್ರಾಕ್ಟಿಕಲ್ ವೇದಾಂತದಲ್ಲಿ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ, ಮತ್ತು ಪ್ರಾಕ್ಟಿಕಲ್ ವೇದಾಂತ ನಮ್ಮ ಜೀವನಕ್ಕೆ ಅಳವಡಿಕೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಾಕ್ಟಿಕಲ್ ವೇದಾಂತ ಬುಕ್ ಬಗ್ಗೆ ಸ್ವಾಮಿ ವಿವೇಕಾನಂದರ ಒಂದು ಸ್ವರಚಿತವಾದಂಥ ಪ್ರಾಕ್ಟಿಕಲ್ ವೇದಾಂತದ ಬಗ್ಗೆ ನಿಮಗೆ ಅತಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ನೀವು ಈ ಒಂದು ಬುಕ್ಕನ್ನು ಓದೋದರ ಜೊತೆಗೆ ನಿಮ್ಮ ಜೀವನದಲ್ಲಿ ಅದರ ಕೆಲವೊಂದು ಮೌಲ್ಯಗಳನ್ನು ಸಹ ಅಳವಡಿಸಿಕೊಳ್ಳಿ. ಪ್ರಾಕ್ಟಿಕಲ್ ವೇದಾಂತದಲ್ಲಿ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಅಂದರೆ 5 ಒಂದು ತತ್ವಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಒಂದು ಬ್ರಹ್ಮಚರ್ಯ, ಎರಡನೇದಾಗಿ ಸಮಾಜ ಸೇವೆ, ಮೂರನೇದಾಗಿ ಶಿಕ್ಷಣ, ನಾಲ್ಕನೇದಾಗಿ ಸಹಾಯದ ಗುಣ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲನೇದಾಗಿ ಬ್ರಹ್ಮಚರ್ಯದ ಬಗ್ಗೆ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ಒಂದು ಮಗು ಹುಟ್ಟುತ್ತಾನೆ ಬ್ರಹ್ಮಚಾರಿಯಾಗಿ ಹುಟ್ಟುತ್ತೆ. ಆನಂತರ ಒಂದು ತಾರುಣ್ಯ ವ್ಯವಸ್ಥೆಗೆ ಬಂದ ನಂತರ ನಾವೇನು ಮಾಡ್ತೀವಿ, ಮದುವೆಯನ್ನು ಮಾಡ್ಕೊತೇವೆ. ಆದರೆ ನಮ್ಮ ಜೀವನದಲ್ಲಿ ಬ್ರಹ್ಮಚರ್ಯ ಅನ್ನೋದನ್ನು ನಾವು ಜೀವನ ಪೂರ್ತಿ ಪಾಲಿಸ್ಕೊಂತ ಬಂದಲ್ಲಿ ನಮಗೆ ಅತಿ ಹೆಚ್ಚಿನ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಜೀವನ ಪರ್ಯಂತ ಸನ್ಯಾಸಿ ಆಗಿದ್ದಂಥವ್ರು. ಸೊ ಅವರು ಸಣ್ಣ ವಯಸ್ಸಿಗೆ ಒಂದು ಆಧ್ಯಾತ್ಮ ವೇದಾಂತಗಳನ್ನು ಓದಿ ಮಾಹಿತಿಯನ್ನು ಪಡ್ಕೊಂಡಿದ್ರು. ಮತ್ತು ಧ್ಯಾನ ಯೋಗಗಳ ಮುಖಾಂತರ ಬ್ರಹ್ಮಚರ್ಯನ ಹೇಗೆ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಾಕ್ಟಿಕಲ್ ವೇದಾಂತದಲ್ಲಿ ಮೊದಲನೇ ಒಂದು ಅಂಶ ಏನಂದರೆ ಬ್ರಹ್ಮಚರ್ಯ. ಹಾಗಿದ್ರೆ ನಾವು ಬ್ರಹ್ಮಚರ್ಯವನ್ನು ಹೇಗೆ ಪಾಲಿಸ್ಬೇಕು ನೋಡಿ. ನಮ್ಮ ಒಂದು ಜೀವನದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಆಸೆ ಒಂದು ಆಕಾಂಕ್ಷೆಗಳಿಗೆ ಮಾರ್ಗೋಗ್ಬಿಡ್ತೇವೆ. ನಾವು ಯಾವುದನ್ನು ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳೋದೇ ಇಲ್ಲ. ಅದು ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಾವು ಪ್ರಾಕ್ಟಿಕಲ್ನ ವೇದಾಂತದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳೋ ಪ್ರಕಾರ ನಾವು ಬ್ರಹ್ಮಚರ್ಯವನ್ನು ಅಳವಡಿಸ್ಕೊಳ್ಳದೇ ಇದ್ದರೆ ನಮ್ಮ ಜೀವನ ಏನಾಗುತ್ತೆ, ಆಸೆಗಳಿಗೆ ಒಂದು ಇತಿಮಿತಿ ಇಲ್ಲದೆ ಇರೋ ಥರ ಆಗುತ್ತೆ. ಈಗ ಮನುಷ್ಯನ ಆಸೆಗಳು ಅಪರಿಮಿತ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಒಂದು ಆಸೆಗಳನ್ನು ಪರಿಮಿತ ಮಾಡ್ಕೋಬೇಕಾದ್ರೆ ನಾವು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಲೇಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದೇ ರೀತಿ ನಾವು ಹುಟ್ಟಿದಿಂದ ಸಾಯುವವರೆಗೂ ಚಟ್ಟದವರೆಗೂ ಏನಿದೆ ಅಲ್ಲ, ಆ ಒಂದು ಜೀವನದಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ್ದಲ್ಲಿ ಆಗಲಿ ಮತ್ತು ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಮೊದಲನೇ ಒಂದು ಅಂಶದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎರಡನೇದಾಗಿ ಸ್ವಾಮಿ ವಿವೇಕಾನಂದರು ಪ್ರಯತ್ನದ ಬಗ್ಗೆ ಬಹಳ ವಿವರಣಾತ್ಮಕವಾಗಿ ಪ್ರಾಕ್ಟಿಕಲ್ ವೇದಾಂತದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಹಾಗಾದರೆ ಪ್ರಯತ್ನ ಅಂದರೆ ಏನು, ಪ್ರಯತ್ನ ಅಂದರೆ ಹೆಂಗಿರ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ನೋಡಿ ನಾವು ಪ್ರಯತ್ನ ಅಂದರೆ ಕಷ್ಟಗಳನ್ನು ನೋಡಿ ಹಂಚ್ಕೋಬಾರ್ದು. ನಾವು ಪ್ರಯತ್ನಗಳನ್ನು ಪಡಬೇಕಾದ್ರೆ ಮೊದಲನೇದಾಗಿ ಕತ್ತಲು ಸೂರ್ಯನನ್ನು ನೋಡಿ ಭಯ ಪಡುತ್ತಂತೆ, ಅದೇ ರೀತಿ ಮನುಷ್ಯನು ಮಾಡುವಂಥ ಪ್ರಯತ್ನವನ್ನು ನೋಡಿ ಸೋಲು ಭಯ ಪಡುತ್ತಂತೆ. ನಮ್ಮ ಜೀವನದಲ್ಲಿ ನಾವೇನು ಮಾಡಬೇಕು, ಯಾವತ್ತಿಗೂ ಯಾವುದೇ ರೀತಿಯಿಂದ ಪ್ರಯತ್ನವನ್ನು ಕೈ ಬಿಡಬಾರ್ದು. ಪ್ರಯತ್ನವನ್ನು ಮುಂದುವರಿಸಿದ್ದಲ್ಲೇ ಆದಲ್ಲಿ ನಾವು ಅನ್ಕೊಂಡಿರುವಂಥ ಗುರಿಯನ್ನು ಸಾಧನೆ ಮಾಡಬಹುದು. ಅದು ಸ್ವಾಮಿ ವಿವೇಕಾನಂದರು ಪ್ರಾಕ್ಟಿಕಲ್ ವೇದಾಂತದಲ್ಲಿ ಎರಡನೇ ಒಂದು ವಿಷಯ ವಸ್ತುವಾಗಿ ಬಹಳ ಪ್ರಾಮುಖ್ಯತೆಯಿಂದ ಹೇಳ್ತಾರೆ. ಅದೇ ರೀತಿ ನಾವು ಯಾವ ರೀತಿ ನಮ್ಮ ಪ್ರಯತ್ನವನ್ನು ಮಾಡ್ತೀವೋ ಅದೇ ರೀತಿ ನಮಗೆ ಪ್ರತಿಫಲ ಸಿಗುತ್ತೆ. ನಾವು ಸ್ವಲ್ಪ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ ಅಂದರೆ ನಮಗೆ ಸ್ವಲ್ಪ ಪ್ರಮಾಣದ ಒಂದು ಪ್ರತಿಫಲ ಸಿಗುತ್ತೆ. ನಾವು ಅತಿ ಹೆಚ್ಚಿನ ಪ್ರಮಾಣದ ಒಂದು ಪ್ರಯತ್ನವನ್ನು ಪಟ್ಟರೆ ನಮಗೆ ಅನ್ಕೊಂಡಿರುವಂಥ ಗುರಿಯನ್ನು ಸಾಧಿಸೋಕೆ ಮತ್ತು ಮುಟ್ಟೋಕೆ ಹೆಚ್ಚಿನ ಒಂದು ಅವಶ್ಯಕತೆ ಪ್ರಯತ್ನ ಇದೆ ಅಂತ ಸ್ವಾಮಿ ವಿವೇಕಾನಂದರು ಎರಡನೇ ಒಂದು ಅಂಶದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಮೂರನೇದಾಗಿ ಸಮಾಜೋದ್ಧಾರದ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ಸಮಾಜೋದ್ಧಾರ ಅಂದ್ರೆ ಏನು, ಸಮಾಜದಲ್ಲಿ ನಾವು ಏನು ಸೇವೆಯನ್ನು ಸಲ್ಲಿಸ್ತೀವೋ ಅದನ್ನು ಸಮಾಜೋದ್ಧಾರ ಅಂತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿನಿಂದ ಅವನು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾನೆ ಅನ್ನೋದು ಮುಖ್ಯ ಆಗುತ್ತೆ. ನಮಗೆ ಸಮಾಜ ಏನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ, ನಾವು ಸಮಾಜಕ್ಕೆ ಏನನ್ನ ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದೇ ರೀತಿ ಅವರು ಒಂದು 5 ಅಂಶಗಳನ್ನು ಪ್ರಾಕ್ಟಿಕಲ್ ವೇದಾಂತದಲ್ಲಿ ಸಾಮಾಜಿಕ ಸೇವೆಯಲ್ಲಿ ಯಾವ ರೀತಿ ನಮ್ಮನ್ನು ನಾವು ತೊಡಗಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳಿದರೆ, ಮೊದಲನೇದಾಗಿ ತತ್ವರಹಿತ ರಾಜಕಾರಣ ಅಂತ ಹೇಳ್ತಾರೆ. ಹಾಗಾದ್ರೆ ತತ್ವರಹಿತ ರಾಜಕಾರಣ ಅಂದ್ರೆ ಏನು, ನಮ್ಮಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ನಾವು ಯಾವುದೇ ಒಂದು ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಬೇಕಾದ್ರೆ ನಮ್ಮಲ್ಲಿ ಒಂದು ತತ್ವ ಅನ್ನೋದು ಇರಬೇಕಾಗುತ್ತೆ. ತತ್ವವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ.
ಅವಾಗ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ತತ್ವರಹಿತ ರಾಜಕಾರಣ ಅನ್ನುವಂಥದ್ದು ಒಂದು ಅಂಶ ಬರುತ್ತೆ. ಎರಡನೆಯದಾಗಿ ದುಡಿಮೆ ಇಲ್ಲದ ಸಂಪತ್ತು ಅಂತ ಹೇಳ್ತಾರೆ. ನಾವು ಏನನ್ನು ಒಂದು ಕಾಸನ್ನು ದುಡಿಯೋದಿಲ್ಲ, ಆದರೂ ಸಹ ನಮಗೆ ಸಂಪತ್ತು ಬೇಕು, ಹಣ ಬೇಕು ಅಂತ ಅಂದು ಬಯಸೋದು ತುಂಬಾನೇ ದೊಡ್ಡ ತಪ್ಪು. ನೋಡಿ, ನಾವು ಏನು ಪ್ರಯತ್ನ ಪಟ್ಟಿದ್ದೀವಿ, ಏನು ಪರಿಶ್ರಮಣ ಪಟ್ಟಿದ್ದೀವಿ, ಏನು ಒಂದು ಸಂಪಾದನೆಯನ್ನು ಮಾಡಿದ್ದೀವಿ, ಆ ಎಲ್ಲ ಹಣ ನಮ್ಮದು. ಆದರೆ ಅದು ನಮ್ಮಲ್ಲಿ ಇರೋವಂಥ ಹಣವನ್ನು ಬಿಟ್ಟು ನಾವು ಹೆಚ್ಚಿನ ಹಣಕ್ಕೆ ಒಂದು ಆಸೆಯನ್ನು ಪಟ್ಟರೆ, ಹೆಚ್ಚಿನ ಒಂದು ಸಂಪತ್ತಿಗೆ ಆಸೆಯನ್ನು ಪಟ್ಟರೆ ಏನಾಗುತ್ತೆ, ನಾವು ನಮ್ಮ ಒಂದು ಇತಿಮಿತಿಗಳನ್ನು ಮೀರಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ, ಹಣವನ್ನು ಅನುಭವಿಸ್ತಾ ಇದ್ದೀವಿ, ಹಣವನ್ನು ಬೇಡ್ತಾ ಇದೀವಿ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ದುಡಿಮೆ ಇಲ್ಲದೆ ಯಾವ ಸಂಪತ್ತು ನಮ್ಮ ಹತ್ರ ಬರುತ್ತೋ ಅದು ಶಾಶ್ವತವಾಗಿ ನಮ್ಮ ಹತ್ರ ನೆಲೆ ನಿಲ್ಲುವುದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೊಂದು ವಿಚಾರವಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನಂದ್ರೆ, ಆತ್ಮಸಾಕ್ಷಿ ಇಲ್ಲದ ಸಂತೋಷ ಅಂತ. ಸೊ ನಮ್ಮಲ್ಲಿ ಸಂತೋಷ ಇದೆ, ನಮ್ಮ ಹತ್ರ ಸಂಪತ್ತಿದೆ, ಹಣ ಇದೆ, ಎಲ್ಲ ಇದೆ. ಆದ್ರೆ ನಾವು ದುಡಿಯುವಂತ ಹಣ ಅದು ಒಂದು ಒಳ್ಳೆ ಮಾರ್ಗದಿಂದ ಆಗ್ಲಿ ಅಥವಾ ನಾವು ದುಡಿದು ಪರಿಶ್ರಮ ಪಟ್ಟು ಹಣವನ್ನ ಗಳಿಸಿದೀವಿ ಅಂದ್ರೆ ಅದು ಏನಾಗುತ್ತೆ, ನಮಗೆ ಸಲ್ಲುತ್ತೆ. ನಾವು ಏನೋ ಪರಿಶ್ರಮನೂ ಪಟ್ಟಿಲ್ಲ, ಏನೋ ಒಂದು ಪ್ರಯತ್ನನೂ ಮಾಡಿಲ್ಲ, ನಮಗೆ ಯಾರೋ ಮಾಡಿಟ್ಟಿದ್ದ ಆಸ್ತಿ ನಮ್ಗೆ ಸಿಕ್ಕಿದೆ, ಅದರಲ್ಲೇ ನಾವು ಅನುಭವಿಸ್ತೀವಿ ಅಂದ್ರೆ ಸೊ ಅದೇನಾಗುತ್ತೆ, ಆತ್ಮಸಾಕ್ಷಿ, ನಿಮ್ಮ ಹತ್ರ ಆತ್ಮಸಾಕ್ಷಿ ಇಲ್ಲದ ಸಂತೋಷವನ್ನು ಪಡ್ಕೊಂಡಂತಾಗುತ್ತೆ. ಆತ್ಮಸಾಕ್ಷಿ ಅನ್ನೋದು ಯಾರ ಹತ್ರ ಇರುತ್ತೋ ಅವರು ನಿಜವಾದ ಸಂಪತ್ತನ್ನು ಮಾಡಿ, ದುಡಿಮೆಯನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಯಾವತ್ತಿಗೂ ಸಹ ನಮ್ಮ ಹತ್ರ ಒಂದು ಆತ್ಮಸಾಕ್ಷಿ ಅನ್ನೋದಿರುತ್ತೆ. ನೀವು ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಂಡು ನೋಡಿದಾಗ ನೀ ಹೆಂಗೆ ಹಣವನ್ನು ಗಳಿಸಿದೀಯಾ, ಹಣವನ್ನು ಹೇಗೆ ವ್ಯಯ ಮಾಡಿದೀಯಾ ಅನ್ನೋದನ್ನ ಸಹ ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ಪ್ರಾಕ್ಟಿಕಲ್ ವೇದಾಂತದಲ್ಲಿ ಈ ಒಂದು ಮಾತನ್ನ ಹೇಳ್ತಾರೆ. ಪ್ರಾಕ್ಟಿಕಲ್ ವೇದಾಂತದಲ್ಲಿ ಸ್ವಾಮಿ ವಿವೇಕಾನಂದರು ಇನ್ನೊಂದು ಅಂಶವನ್ನ ಹೇಳ್ತಾರೆ. ಏನಂದ್ರೆ, ನಮ್ಮ ಜೀವನದಲ್ಲಿ ಪ್ರಯತ್ನ ಅನ್ನೋದು ಇರಬೇಕಾಗುತ್ತೆ. ನಾವು ಪ್ರಯತ್ನವನ್ನು ಪಡೆದೇ ಯಾವುದೇ ಒಂದು ಫಲವನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ಪ್ರಯತ್ನ ಅಂದ್ರೆ ಏನು, ಪ್ರಯತ್ನ ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಹೋಗುವಂತ ದಾರಿಯಲ್ಲಿ ಬೆಕ್ಕುಗಳು ಏನಾದ್ರೂ ಅಡ್ಡ ಬಂದ್ರೆ, ಏನಾದ್ರೂ ಯಾವುದೋ ಒಂದು ಪ್ರಾಣಿ ಅಡ್ಡ ಬಂದ್ರೆ ನಾವೇನು ಅನ್ಕೊಂತೀವಿ, ಅದು ನಮಗೆ ಒಂದು ದುರದೃಷ್ಟಕರ ಮತ್ತೆ ನಮಗೆ ಅನ್ಲಕ್ಕಿ ಅಂತ ಅನ್ಕೊಂತೀವಿ. ಅದೇ ರೀತಿ ನಮಗೆ ಬೆಕ್ಕುಗಳು ಅಡ್ಡ ಬಂದಾಗ ನಾವು ತಿಳ್ಕೊಂತೀವಿ, ನಮ್ಮಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ಅಂದ್ರೆ ಸಾವಿರಾರು ಜನ ನಮ್ಗೆ ಅಡ್ಡ ಬರ್ತಾರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ. ಈ ಬರುವಂತ ಪ್ರಾಣಿಗಳಿಗಿಂತ ಮನುಷ್ಯರ ಒಂದು ಉಪಟಳ ಹೆಚ್ಚಾಗುತ್ತೆ. ಸೊ ನಾವು ಒಂದು ಪ್ರಾಣಿಯನ್ನ ದ್ವೇಷಿಸೋದಕ್ಕಿಂತ ಮನುಷ್ಯರನ್ನ ದ್ವೇಷ ಮಾಡೋಕೆ ಶುರು ಮಾಡಿದೀವಿ. ಸ್ವಾಮಿ ವಿವೇಕಾನಂದರು ಇನ್ನೊಂದು ಮಾತನ್ನ ಹೇಳ್ತಾರೆ, ಲೈಫ್ ಈಸ್ ಎ ಒನ್ ಟೈಪ್ ಆಫ್ ಬುಕ್. ಅಂದ್ರೆ ನಮ್ಮ ಜೀವನ ಒಂದು ಪುಸ್ತಕ ಇದ್ದ ಹಾಗೆ. ಸಮ್ ಚಾಪ್ಟರ್ಸ್ ಆರ್ ಸ್ಯಾಡ್ಸ್, ಸಮ್ ಚಾಪ್ಟರ್ಸ್ ಆರ್ ಹ್ಯಾಪಿ. ಅಂದ್ರೆ ಕೆಲವೊಂದಿಷ್ಟು ಪುಟಗಳು ಏನಾಗ್ತವೆ ನಮ್ಮ ಜೀವನದಲ್ಲಿ ದುಃಖಕರ ಇರ್ತವೆ, ಕೆಲವೊಂದು ಪುಟಗಳು ಸಂತೋಷದಿಂದ ಇರ್ತವೆ. ಆದ್ರೆ ಆಲ್ ಆರ್ ನೆಸಸರಿ ಅಂತ ಹೇಳ್ತಾರೆ, ಎಲ್ಲವೂ ಮುಖ್ಯ. ಜೀವನಕ್ಕೆ ಸಂತೋಷನೂ ಬೇಕು, ದುಃಖನೂ ಬೇಕು. ನಾವು ಜೀವನ ಪೂರ್ತಿ ಸಂತೋಷವಾಗೇ ಇರ್ತೀವಿ ಅಂದ್ರೆ ಆಗೋದಿಲ್ಲ, ಜೀವನ ಪೂರ್ತಿ ಕಷ್ಟದಿಂದನೇ ಇರ್ತೀವಿ ಅಂದ್ರೆ ಆಗೋದಿಲ್ಲ. ಎರಡೂ ಸಹ ನಮ್ಮ ಜೀವನದಲ್ಲಿ ಸಮ ಪ್ರಮಾಣದಲ್ಲಿ ಇರ್ತಾವು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಬಗ್ಗೆ ಬಹಳ ಮಹತ್ವಪೂರ್ಣವಾಗಿ ಪ್ರಾಕ್ಟಿಕಲ್ ವೇದಾಂತದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ನಾವು ಮನುಷ್ಯನಿಗೆ ಒಂದು ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ ಸಮಾಜದಲ್ಲಿರುವಂಥ ವ್ಯಕ್ತಿ ಶಿಕ್ಷಣವನ್ನು ಪಡೆಯದೇ ಇದ್ರೆ ಅನಾಗರಿಕ ಮನುಷ್ಯನಾಗಿ ವರ್ತನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಎಂಬಂತೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾರಿಗೆ ಒಂದು ಶಿಕ್ಷಣ ಇಲ್ಲವೋ ಅವರು ಹದ್ದಿಗಿಂತ ಕೀಳಂತೆ ಅಂತ ಹೇಳ್ತಾರೆ. ನಮ್ಮ ಹತ್ರ ಶಿಕ್ಷಣ ಇಲ್ಲ ಅಂದ್ರೆ ನಮಗೆ ಸಮಾಜದ ಒಂದು ಆಗು ಹೋಗುಗಳ ಬಗ್ಗೆ ಆಗಲಿ, ನಮ್ಮ ಒಂದು ಜೀವನದಲ್ಲಿ ಏನಾದರೂ ನಾವು ಅನ್ಕೊಂಡಿರುವಂಥದ್ದನ್ನ ತಿಳ್ಕೊಬೇಕಂದ್ರೆ ಸಹ ಆಗೋದಿಲ್ಲ. ಶಿಕ್ಷಣ ಬಹಳ ಮುಖ್ಯ ಜೀವನದಲ್ಲಿ. ನಾವು ಇವತ್ತು ಒಂದು ಕೇವಲ ನೌಕರಿಗಾಗಿ ಆಗಿರ್ಬಹುದು, ಯಾವುದೋ ಒಂದು ಗುರಿ ಸಾಧನೆಗೆ ನಾವು ಶಿಕ್ಷಣವನ್ನು ಕಲಿಯುವಂಥದ್ದಲ್ಲ. ನಮ್ಮ ಜೀವನದಲ್ಲಿ ಒಂದು ಸುಸಂಘಟಿತವಾದಂಥ ಜೀವನವನ್ನು ನಡೆಸಬೇಕಂತ ಅಂದು ಸ್ವಾಮಿ ವಿವೇಕಾನಂದರು ಶಿಕ್ಷಣವನ್ನು ಪಡ್ಕೊಳ್ಳೋದು ಮುಖ್ಯ ಅಂತ ಹೇಳ್ತಾರೆ. ನಾವು ಶಿಕ್ಷಣವನ್ನ ಕೇವಲ ಒಂದು ಹಣ ಕೊಟ್ಟು ಪಡೆಯೋದಾಗ್ಲಿ ಅಥವಾ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಕಲಿಯೋದಾಗ್ಲಿ ಅಥವಾ ಸ್ಕೂಲ್ ಕಾಲೇಜುಗಳಲ್ಲಿ ಕಲಿಯೋದಾಗ್ಲಿ ಕೇವಲ ಅದು ಶಿಕ್ಷಣ ಅಲ್ಲ. ನಮ್ಮ ಮನೆಯಿಂದಲೇ ಶಿಕ್ಷಣ ಪ್ರಾರಂಭವಾಗಬೇಕು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ. ನಮ್ಮ ಮನೆಯಿಂದಲೇ ಶಿಕ್ಷಣ ಅನ್ನೋದು, ಸಂಸ್ಕೃತಿ ಅನ್ನೋದು ಪ್ರಾರಂಭ ಆಗಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಎಂಥ ಒಂದು ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಎಂಥ ಒಂದು ನಡತೆ, ಒಳ್ಳೆ ಆಚಾರ ವಿಚಾರಗಳನ್ನು ಕಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದರು ಪ್ರಾಕ್ಟಿಕಲ್ ವೇದಾಂತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಏನಾದರೂ ನಿಮ್ಮ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಈ ಪ್ರಾಕ್ಟಿಕಲ್ ವೇದಾಂತದ ಬಗ್ಗೆ ನೀವು ತಿಳ್ಕೊಬೇಕಂತ ಅನ್ಕೊಂಡಿದ್ರೆ ಸೊ ಪ್ರಾಕ್ಟಿಕಲ್ ವೇದಾಂತ ಬುಕ್ಕನ್ನು ಓದಿ ಮತ್ತು ಅದರಲ್ಲಿರುವಂಥ ಎಲ್ಲ ಅಂಶಗಳನ್ನು ನಿಮ್ಮ ಜೀವನಕ್ಕೂ ಸಹ ಅಳವಡಿಸ್ಕೊಳ್ಳಿ.
ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಸ್ವಾಮಿ ವಿವೇಕಾನಂದರ ಕೊಡುಗೆ ಬಹಳ ದೊಡ್ಡದಿದೆ. ಸೊ ಅವರ ಕೇವಲ ಕೆಲವೊಂದಿಷ್ಟು ತತ್ವ ಆದರ್ಶಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಾಕ್ಟಿಕಲ್ ಬುಕ್ ವೇದಾಂತವನ್ನು ಓದಿ ನಿಮಗೆ ಹೆಚ್ಚಿನ ಮಾಹಿತಿ ಇನ್ನೂ ಸಿಗುತ್ತೆ. ನಮಸ್ಕಾರ. सदा विवेकानन्दमयं सुविवेकमयं स्वानन्दमयम्